ಒಂದು ಮಗು ಮಾಡ್ತಾ ಇದ್ರೆ ತಪ್ಪಿಂದ ಆಗಿದೆ ಅಂತ ಸ್ವಲ್ಪ ಕ್ಷಮಿಸಬಹುದು. ಯುವಕರು ಮಾಡಿದರೆ ಏನು ಅರಿವಿಲ್ಲದೆ ಮಾಡಿದ್ರೆ ಒಂದು ಬೈದು ಬುದ್ಧಿ ಹೇಳ್ಬೋದು. ಇದು ಹಿರಿಯರಲ್ಲ, ಹಾಡುವವರು ಹಿರಿಯರು, ನೃತ್ಯ ಮಾಡಿದವರು ಹಿರಿಯರು. ಅದನ್ನು ಎಲ್ಲರೂ ಹಿರಿಯರಾದದ್ರಿಂದ ಅದನ್ನು ನಾವು ವಿರೋಧಿಸಲೇಬೇಕಾಗ್ತದೆ, ಅದನ್ನು ಮಾಡಲೇಬೇಕಾಗ್ತದೆ. ಅದನ್ನು ಮಾಡಿದರು ಎಲ್ಲವೂ ಈಗ ಮಂಜುನಾಥನ ಮಡಿಲಲ್ಲಿ ಎಲ್ಲವೂ ಸರಿಯಾಯಿತು. ಎಲ್ಲ ಮಂಜುನಾಥ ಅನುಗ್ರಹ, ಅವನ ಸಂಕಲ್ಪ ಅಂತ ತಿಳ್ಕೊಳ್ತೇವೆ. ಇದೆಲ್ಲ ಇನ್ನು ಮುಂದಕ್ಕೂ ಯಾವುದೇ ಕಾರಣಕ್ಕೂ ಮಂಜುನಾಥ ಅಣ್ಣಪ್ಪ ಈ ಕ್ಷೇತ್ರದ ಸರ್ವಶಕ್ತಿಗಳು ಈ ತಾಯಿಯನ್ನು ಮತ್ತು ಅವರ ಮಕ್ಕಳನ್ನು ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ. ಅವರು ಇನ್ನಷ್ಟು ದೇವರ ತುಳು ಭಾಷೆಯ ಸೇವೆಯನ್ನು ಮಾಡುವಂತಾಗಲಿ. ಯಾಕಂತೇಳಿದ್ರೆ ಅವನ ಮನೆಯಲ್ಲೂ ಲಕ್ಕೇಸಿರಿದ್ದಾಳೆ, ದೈವಗಳಿದ್ದಾರೆ. ಅವರೆಲ್ಲರ ಅನುಗ್ರಹ ಕೂಡ ಅವರಿಗೆ ಪ್ರಾಪ್ತಿಯಾಗಲಿ. ಮತ್ತು ಇವರಿಗೆ ಗಾಯಕರು ಕೂಡ ಪಾಪ ಸಂಘಟಕರು ಕೂಡ ಬಂದಿದ್ದಾರೆ, ಅವರು ಕೂಡ ಆಯೋಜಕರು ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮಿಂದ ಸರ್ವದ ತಪ್ಪಾಗಿದೆ ಅಂತಲೇ ಅವರು ಹೇಳಿದ್ದಾರೆ. ಆದ್ದರಿಂದ ಎಲ್ರಿಗೂ ಇದೊಂದು ಶುಭಕಾರಕ ಆಗಲಿ ಅಂತ. ಇದು ಸಾಯಂ ಸಂಧ್ಯಾ ಕಾಲ, ಗೋಧೂಳಿ ಮುಹೂರ್ತ ಇದು ನೋಡಿ. ಒಳ್ಳೆ ಮುಹೂರ್ತದಲ್ಲಿ ಮಂಜುನಾಥನ ಮಡಿಲಲ್ಲಿ ಪ್ರಾರ್ಥಿಸ್ತಾ ಇದ್ವಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ನನಗೆ ಅದು ಕಾರ್ಯಕ್ರಮ ಅಂದರೆ ಅವರು ಉಷಾ ಅಂತ ಒಬ್ಬರು ನಮಗೆ ಕರೆದ್ರು. ಮತ್ತು ನಾನು ಸ್ವಲ್ಪ ಹೊರಗೆ ನಮ್ಮ ಮನೆಯದು ದೇವ್ರದ್ದು ಕೆಲಸದಲ್ಲಿದ್ದೆ ಅಷ್ಟೆ. ಹಾಗೆ ಅವರೊಂದು ಆಟಿದ್ದು ಅಂತ ಹೇಳಿಕೊಂಡು ಒಂದು ಪ್ರಕೃತಿಯ ಕೆಲಸ ಅಂತೇಳಿ ನಾನು ಹೋದೆ. ಹಾಗೆ ಅಷ್ಟೇ ಆದದ್ದು. ಮತ್ತು ನಾನಲ್ಲಿ ಪದ್ಯ ಹೇಳುವಾಗ ಮತ್ತು ಎಲ್ಲರೂ ಹೇಳಿದರು. ನಾನಂದರೆ ಎಲ್ಲ ಇದು ಡ್ಯಾನ್ಸ್ ಇದು ಅಂದಿನಿಂದ ಸಹ ನಾನು ಮಾಡೋದು. ಹಾಗೆ ಅದು ಮಾಡುವಾಗ ನನ್ನನ್ನು ಕರಿಬೇಕಿದೆಲ್ಲರೂ ಹೇಳಿದರು. ನನಗೆ ನಿಮ್ಮ ಡ್ಯಾನ್ಸ್ ಎಷ್ಟು ವರ್ಷ ಆಯಿತು ನೋಡದೆ. ನಾನು ನಿಜವಾಗಿ ನನಗೆ ಅಲ್ಲಿ ಅದು ಒಂದು ಖುಷಿಯಲ್ಲಿ ಆ ಪದ್ಯಕ್ಕೆ ನಾನು ಯಾವಾಗ ಸಣ್ಣದಿಂದ ಸಹ ಮಾಡ್ತಾಯಿದ್ದೆ. ಪದ್ಯಕ್ಕೆ ಅಂತಲ್ಲ, ನನ್ನದು ಡ್ಯಾನ್ಸ್ ಇದೆ, ಎಲ್ಲ ತುಂಬ ಡ್ಯಾನ್ಸ್ ಮಾಡಿದ್ದೇನೆ. ಮಮ್ಮಿ ಡ್ಯಾನ್ಸಲ್ಲೆಲ್ಲ ನಾನಂದರೆ ಆ ದೇವರದ್ದು ಸಹ ನಮ್ಮಲ್ಲಿ ಹಾಗೆ ಅದು ಎಲ್ಲ ಉಂಟು, ನರ್ತನ ಪೂಜೆ ಎಲ್ಲ ಉಂಟು ಅಷ್ಟೇ. ಹಾಗೆ ಅದು ನನಗೆ ಒಮ್ಮೆ ಮಾಡಿ ಇದಾಯ್ತು ಅಷ್ಟೇ. ಅಂದರೆ ಖುಷಿಯಲ್ಲಿ ಮಾಡಿದೆ ನಾನು. ಆದರೆ ಈ ಮಟ್ಟಕ್ಕೆ ನಮಗಿದು ಇದು ಆಗ್ತದೆ ಹೇಳಿ ಗೊತ್ತಿರಲಿಲ್ಲ. ಅಂದರೆ ಆ ಮೂಮೆಂಟಲ್ಲಿ ನಾನು ಅದನ್ನು ಡ್ಯಾನ್ಸ್ ಮಾಡಿದೆ ಅಷ್ಟೇ. ನಾವು ಕೇಳ್ಪಟ್ವಿ, ಅಂದರೆ ನೀವು ತುಂಬ ದೈವ ಭಕ್ತರು, ದೇವರನ್ನೆಲ್ಲ ಆರಾಧನೆ ಮಾಡ್ತೀರ ಅಂತ ಯಾವುದರಲ್ಲಿ ಹೇಳಿದರು. ಏನು ಮೇಡಮ್ ನಿಮ್ಮ ಹಿನ್ನೆಲೆ, ನೀವು ಮನೆಯಲ್ಲೆಲ್ಲ ಆ ರೀತಿ ಆರಾಧನೆ? ಅಲ್ಲ, ನಮ್ಮ ಮನೆಯ ಪೂಜೆ, ನಮ್ಮದು ಮೂಲದಿಂದ ಸಹ ಇದ್ದ ಪೂಜೆ, ಮತ್ತು ಮನೆಯಲ್ಲೇ ಮಾಡ್ತಾ ಇದ್ದೆ. ಅಲ್ಲ, ನಾನು ಯಾಕೆ ಹೇಳಲಿಕ್ಕೆ ಅಂದರೆ ನೋಡಿ, ನನ್ನದು ತಪ್ಪು ಅಂತೇಳಿ ಆಯ್ತು ಇಲ್ಲಿ. ಅದಕ್ಕೆ ಆ ಮಂಜುನಾಥನಲ್ಲಿ, ಯಾಕಂದರೆ ಎಷ್ಟೋ ವರ್ಷ ಇಲ್ಲಿ ಸಹ ನಾನು ನರ್ತನ ಡ್ಯಾನ್ಸ್ ಎಲ್ಲ ಮಾಡಿದ್ದೇನೆ, ಇಲ್ಲೆಲ್ಲ ಮಾಡಿದ್ದೇನೆ, ಯಕ್ಷಗಾನ ಎಲ್ಲ ಮಾಡಿದ್ದೇನೆ ನಾನು. ಮತ್ತು ನಾನೆಲ್ಲ ದೇವರದ್ದು ಇದರಲ್ಲಿ ನಾನು ಕಾಣ್ತಾ ಇದ್ದೆ ಹಾಗೆ ಅಷ್ಟೇ. ಮತ್ತೆ ಅಲ್ಲ, ಈಗ ನಾನು ಅದು ತಪ್ಪು ಅಂತೇಳಿ ಆಗಿದೆ ಅಲ್ಲ, ತಪ್ಪು ಅಂತೇಳಿ ಆಗಿದೆ. ಆದ್ದರಿಂದ ಆ ದೇವರ ಹತ್ರ ನಾನು ಕ್ಷಮೆ ಕೇಳಿದೆ. ಎಷ್ಟು ಇದ್ರೆ ಸಹ, ಆದರೆ ನನ್ನನ್ನು ಇನ್ನು ಮುಂದೆ ಸಹ ಒಳ್ಳೆಯದೇ ಮಾಡಿಸು. ಮತ್ತು ನನಗೆ ಇದು ಇಷ್ಟ ಆಯಿತು. ಯಾಕೆ ಗೊತ್ತುಂಟ, ನಾನು ಇದನ್ನು ಮಾಡಬೇಕು ಅಂತ ಅನಿಸಿತು. ಯಾಕೆಂದರೆ ಇನ್ನು ಮುಂದೆ ಇದನ್ನು ಯಾರು ಸಹ ಇನ್ನು ಮುಂದೆ ಇದನ್ನು ಮಾಡಬಾರ್ದು, ಅರ್ಥ ಆಯ್ತಾ? ಯಾಕಂದರೆ ಈಗ ನಾನು ದೊಡ್ಡವಳು, ಈಗ ಒಂದು ದೇವರದೆಲ್ಲ ಮಾಡುವವಳು. ಇನ್ನು ಮುಂದೆ ನಾನು ಅದನ್ನು ಭಕ್ತಿಯಲ್ಲಿ ಮಾಡಿದ್ದೇನೆ ಅಥವಾ ನಾನು ನನ್ನದು ಡ್ಯಾನ್ಸೇ ನನ್ನದು ಜೀವನ ಖುಷಿಯಲ್ಲಿ ಮಾಡಿದ್ದೇನಂತ ಇನ್ನೊಬ್ಬರಿಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಕಾಣೋದು ನಾನು ಡ್ಯಾನ್ಸ್ ಮಾಡಿದ್ದು ಮಾತ್ರ.
ಅರ್ಥ ಆಯ್ತಾ. ಅದಕ್ಕೆ ನಾನು ಇನ್ನು ಯಾರಿಗೂ ಸಹ ಇನ್ನು ಮುಂದೆ ಸಹ ಇದನ್ನು ಮಿಸ್ಯೂಸ್ ಮಾಡಬಾರ್ದು. ಆ ದೇವರ ಹೆಸರು ಉಳಿಬೇಕು ಇನ್ನು ಸಹ. ಆ ಒಂದು ಭಕ್ತಿಪೂರ್ವಕ ದೈವದ್ದು ಕೋಲ ಸೇವೆ ಎಲ್ಲ ಆಗಬೇಕು ಅಂತ ಹೇಳಿಕೊಂಡು ನಾನಂದ್ರೆ ತುಂಬ ಭಕ್ತಿ ಮಾಡಿದವಳೆ, ಇನ್ನೂ ಸಹ ಮಾಡ್ತೇನೆ, ಈಗ ಸಹ ಮಾಡಿದ್ದೇನೆ. ಆದ್ದರಿಂದ ನಾನು ಅದೇ ವಿಷಯದಲ್ಲಿ ನಾನು ಬಂದದ್ದು. ನನಗೆ ಮತ್ತೆ ಆಗ ಇನ್ನು ಬೇಡ ಹಾಗೆ ಹೀಗೆ, ಆದರೆ ನನಗೆ ಇದು ಸಹ ಆಗಲಿಲ್ಲ. ಏನೋ ದೇವರು ಮಾಡಿಸಿದ್ದಾರೆ, ನಾನು ಅದಕ್ಕೆ ಅವರ ಹತ್ರ ತಪ್ಪು ಮಾಡಿಸಿ, ಮತ್ತೆ ಎಲ್ಲರೂ ಸಹ ಈಗ ಒಂದು ತಾಯಿ ತಪ್ಪು ಮಾಡಿದಾಳಂತೇಳಿ ಆ ತಾಯಿಗೆ, ಆ ಬ್ರಹ್ಮಾಂಡ ಸ್ವರೂಪಿಣಿ, ಇಡೀ ಬ್ರಹ್ಮಾಂಡಕ್ಕೇನೆ ನಾನು ಕ್ಷಮೆ ಕೇಳಿದ್ದು. ಆದ್ದರಿಂದ ಆ ಎಷ್ಟು ಸಲ ಸಹ ನಾವು ಎಂತಾದರೆ ಸಹ ಅದ ಪಾದದ ಧೂಳಾಗಿ ಇರುವವರು, ನಾವು ಸೇವಕರಾಗಿ ಇರುವವರು, ದೈವ ಆಗಲಿ ದೇವರಾಗಲಿ ಪ್ರೇತಗಳಾಗಲಿ ಅದೆಲ್ಲವೂ ನನ್ನಕ್ಕಿಂತ ಮೇಲೆ. ಆದ್ದರಿಂದ ಎಂತ ಬಂದರೆ ಸಹ ಅದು ಪ್ರೇತವಾಗಿ ಎಂತಾದರೂ ಹೇಳಿದರೆ ಸಹ ನಾನು ಯಾಕೆ ಅಂತ ಹೇಳಿದರೆ ನನ್ನಕ್ಕಿಂತ ಮೇಲೆ ಎಲ್ಲ ಸಹ. ಆದ್ದರಿಂದ ಅದಕ್ಕೆ ಇನ್ನು ಮುಂದೆ ಮುಂಬರುವ ಆ ಮಕ್ಕಳು ಇದನ್ನು ನೋಡಿ ಇಲ್ಲ ಅಮ್ಮ ಮಾಡಿದ್ದಾರೆ ಅಂತ ಹೇಳಿಕೊಂಡು, ಅಥವಾ ಯಾರು ನನ್ನನ್ನು ಫಾಲೋವರ್ಸ್ ಇದ್ದಾರೆ ಅವರು ಅದನ್ನು ಅನುಕರಣೆ ಮಾಡಬಾರ್ದು ಹೇಳಿಕೊಂಡು, ಇವತ್ತಿಗೆ ನೀವೆಲ್ಲ ಸೇರಿ ಅದು ದೈವ ಚಿತ್ತ ಆಗಿತ್ತು ಅಂತ ಹೇಳಿಕೊಂಡು, ಮತ್ತು ಇವರು ಸಹ ನನಗೆ ಕತ್ತಲೆ ದಯಾನಂದ ಕತ್ತಲೆ ಸಹ ಅವರು ನನಗೆ ಗೊತ್ತಿರಲಿಲ್ಲ, ಅಂದರೆ ನಾನು ಇಷ್ಟರವರೆಗೆ ಇವರನ್ನು ಹೀಗೆ ಮೀಟ್ ಆಗಲಿಲ್ಲ. ಆ ದೇವರೇ ನಮಗೆ ಇದೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿತ್ತು ಅಂತೇಳಿ ನಿಜವಾಗಿ ಹೇಳ್ತೇನೆ. ಇವನ ಹತ್ರ ಎಷ್ಟು ಪ್ರಾಯಶ್ಚಿತ ಮಾಡಿಕೊಂಡ್ರು ಸಹ ಅದು ಕಮ್ಮಿಯೇ ಅಂತ ಹೇಳೋದು ನಾನು. ಆದ್ದರಿಂದ ಎಲ್ಲ ದೇವರಿಗೆ ಸಹ ನನಗೆ ಇಂಥ ಒಂದು ಇದನ್ನು ಹೇಳಲಿಕ್ಕೆ ಕೊಟ್ಟರು. ಮತ್ತು ಈ ಕ್ಷಮೆಯಲ್ಲಿ ನಾನು ಇನ್ನು ಮೇಲೆ ಬರಬೇಕು ತಾಯಿ, ಈ ಕ್ಷಮೆ ಮಾಡಿ ಇನ್ನು ಮುಂದೆ ನೀನು ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿಕೊಂಡು ಆ ಪ್ರಾರ್ಥನೆಯನ್ನು ಮಾಡಿದೆ. ನೀವು ಕೇಳಿದ್ರಿ ಎಂಥ ಪ್ರಾರ್ಥನೆ ಮಾಡಿದ್ದೇನಂತ, ಅದನ್ನೇ ಪ್ರಾರ್ಥನೆ ಮಾಡಿದೆ, ನನ್ನಿಂದ ಇನ್ನು ಒಳ್ಳೆ ಲೋಕ ಸೇವೆಯನ್ನು ಮಾಡಿಸುವಂತಾಗಲಿ ಅಂತ ಹೇಳಿಕೊಂಡು ಹೇಳಿದೆ.
ಅನ್ನ ಪಡೆದು ನಾನು ಸಿದ್ಧ ಮಾಡ್ಕೊಂಡು ಮಗನಾಗು ನಾನು ಪ್ರಾರ್ಥನೆ ಬಂದಿದ್ದು ಅನ್ನ ಪಡೆದು ನನ್ನ ಅನುಗ್ರಹ ಮಧ್ಯೆ ಬಂದು ಅನುಭವ ಮಾಡ್ಕೊಂಡು ಮಗನಾಗಬೇಕು ಮಂಜುನಾಥನಿಗೆ ಮಂಜುನಾಥನ ಸಾನ್ನಿಧ್ಯದಲ್ಲಿ ಮಾತು ಗಿಡ ಮಂಜುನಾಥ. ನಾನು ಅದರಿಂದ ಆ ದೈವಗಳ ಒಂದು ಇದಕ್ಕೆ ಒಂದು ಕಮ್ಮಿತಿಯ ಆ ಒಂದು ಕೋಲ ಮಹಾ ಅದ್ದೂರಿಯಿಂದ ಆ ಚಂದ ರೀತಿಯಲ್ಲಿ ಅದಕ್ಕೆ ಎಂತೆಲ್ಲ ಇಡಬೇಕು ಅಂತ ತಿಳುವಳಿಕೆ ಇದ್ದವರ ಹೇಳಿ ನಿಮ್ಮ ಆ ಒಂದು ಎದುರು ನಾನು ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದನ್ನು ನಾನು ಮಾಡಿಸ್ತೇನೆ. ಕಲ್ಲು ಸ್ವೀಕಾರ ಮಾಡಬೇಕು ಆ ಕಲ್ಲಕ್ಕೆ. ಮತ್ತು ಚಂಡಿಕೆಯಾಗವನ್ನು ನಾನು ಮಾಡಿಸ್ತಾ ಇರ್ತೇನೆ. ಅದು ನೀನು ಸ್ವೀಕಾರ ಮಾಡಿ ನೀನೇ ನಿಂತು ಮಾಡಿಕೊಡ್ಬೇಕು. ಓ ಜಗತ್ತು ಭಕ್ತಿ ಸಂಗೀತ ನಮ್ಮ ದೈವರ ಪದ ಬಂದು ಊಟಕ್ಕೆ ಸರಿ ಜ್ಞಾನ ನಮ್ಮ ಉದ್ದೇಶ ಅದು ನಂತರ ನಡಿಕೊಂಡಾಗ ಭಾಗ್ಯದಲ್ಲಿ ಕಾಂತಿಬೇಕು. ಸತ್ಯ ಬಂತಂದರೆ ಒಕ್ಕಲ ದೋಷ ಒಕ್ಕಲ ಉಂಟು ದೈವಾರಾಧನೆ ನಂತರ ಮಾಡ್ಕೊಂಡು ತಪ್ಪಾಗ್ತದೆ. ಪಂಚಾಂಗದ ದೈವರಿಗೆ ಮಹಾದ ಯೋಜನೆ ನಮ್ಮ ನಂದಿನ ಎದುರು ಬಿದ್ದೇವೆ ನಮ್ಮ ಮೈಸೂರು ಮತ್ತು ಅನ್ನಕ್ಕೆ ಮುಖ ಉಂಟು ಅಕ್ಕಲು ಮಾಪು ಮೈತೇರಣ ಮಕ್ಕಳಿಗೆ ಮಾತೆರಿಗೆ ಮಾಪು ಮುಂಚೆ ನಮ್ಮ ತುಳುನಾಡಿನ ಮಹಾದ ಜವನಿಗೆ ಭಾರಿ ಬೇಜಾರು. ದೇವರಿಗೆ ಸತ್ಯನೇ ಮಾಡ್ತಾರೆ ಭಾರಿ ಬೇಜಾರಾದ ಮಕ್ಕಳಿಗೆ ಕರೆ ಮಾಡ್ತಾರೆ. ಮಕ್ಕಳು ತಂದಿದ್ದಾರೆ ಒಂದು ಆತ್ಮದ್ದು ಗಂಭೀರ ಅಂದಿತ್ತು ಮಕ್ಕಳನ್ನು ಸಮರ್ಥನೆ ಮಾಡ್ತಾರೆ. ಸಮರ್ಥನೆ ಮಾಡಿದಾಗ ಗಂಭೀರ ಸ್ಥಿತಿ ಗುಪ್ತ ಮಾಡುತ್ತದೆ. ಭೂದಾನ ಕಟ್ಟಗಳಿಗೆ ಮನವರಿಕೆ ಆಗೋದು ತಪ್ಪಾಂಡ ಕರೆ ಮಾಡ್ತಾರೆ. ಬಂದ ನಮಗೆ ತಪ್ಪೂಂದು ಶರಣಂತ ಭಕ್ತಿನಲ್ಲಿ ಮರಣ ಭಕ್ತಿಯನ್ನು ನಂಬಿಕೆ ನಮ್ಮನ್ನು ಪಂಚಾಯತನ ಐಕ್ಯಬೋದ ಮಂಜುನಾಥ ಇಂಟಿಪದನ್ನು ಮಂಜುನಾಥನ ತಪ್ಪು ಕಾಣಿಸಿದ್ದಾರೆ. 5 ತಿಂಗಳ ತಪ್ಪನ್ನು ಪ್ರಾರ್ಥನೆ ಮಾಡ್ತಾನೆ. ಮಂಜುನಾಥಕ್ಕೆ ಪ್ರಾರ್ಥನೆ ಮಾಡ್ತಾನೆ. ಸಮಸ್ತ ತುಳುನಾಡಿಗೆ ಪಾಡಿದೆ ತಪ್ಪು ಕಾಣಿದೆ ನೂತೊಂದು ಪ್ರಸಾದ ನಮ್ಮ ಲೆಕ್ಕಾಚಾರ ತಪ್ಪ ಲಾರಿ ಮೇಲೆ ಇರ್ತಾರೆ.